ಈಗ ನಾವು ಪ್ರವೇಶ ಮಾಡುತ್ತಿರುವುದು ವೇಲಾಪುರದ ಅರ್ಧನಾರಿ ನಟೇಶ್ವರ ಮಂದಿರದ ಬಳಿ. ವೇಲಾಪುರದಲ್ಲಿರುವ ಅರ್ಧನಾರಿ ನಟೇಶ್ವರ ಮಂದಿರವು ಯಾದವ ದೊರೆ ರಾಮಚಂದ್ರನು ನಿರ್ಮಿಸಿದ ಸುಂದರ ಮಂದಿರವಾಗಿದೆ. 1271ರಿಂದ 1310 ವೇಳೆಗೆ ಕಟ್ಟಿಸಲಾದ ಈ ದೇವಾಲಯ ಸುಂದರ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ. ದೇವಾಲಯದ ಎದುರಿನ ಭಾಗದಲ್ಲಿ ವರ್ಷವಿಡೀ ನೀರಿನಿಂದ ಕೂಡಿರುವ ಸುಂದರ ಪುಷ್ಕರಣಿಯನ್ನು ನೋಡಬಹುದು. ಎಲ್ರಿಗೂ ನಮಸ್ಕಾರ. ನಾನೀಗ ಬಂದಿರೋದು ವೇಲಾಪುರದಲ್ಲಿರುವಂತಹ ಅರ್ಧನಾರಿ ನಟೇಶ್ವರ ದೇವಸ್ಥಾನಕ್ಕೆ. ಅರ್ಧನಾರಿ ನಟೇಶ್ವರ ದೇವಾಲಯ ಪ್ರಾಚೀನ ಕಾಲದ ದೇವಾಲಯವಾಗಿದ್ದು ಅತ್ಯಂತ ಉತ್ಕೃಷ್ಟವಾದಂತಹ ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ದೇವಾಲಯವಾಗಿದೆ. ಇದು ಮಹಾರಾಷ್ಟ್ರದ ವೇಲಾಪುರದಲ್ಲಿ ಬರುತ್ತದೆ. ಆ ದೇವಾಲಯವನ್ನು ನಾವು ನೋಡೋಣ. ಮಂದಿರದ ಎದುರಿನ ಭಾಗದಲ್ಲಿರುವ ಪುಷ್ಕರಣಿಯಲ್ಲಿ ಆಮೆಗಳ ಹಿಂಡನ್ನು ನಾವು ಗಮನಿಸಬಹುದಾಗಿದೆ. ಪುಷ್ಕರಣಿಯಲ್ಲಿ ವರ್ಷವಿಡೀ ನೀರು ತುಂಬಿರುತ್ತದೆ ಎಂಬುದು ತುಂಬ ಸೋಜಿಗದ ಸಂಗತಿ ಕೂಡ ಹೌದು. ದೇವಗಿರಿಯ ಯಾದವರ ಕಾಲದಲ್ಲಿ ವೇಲಾಪುರ ಒಂದು ಪ್ರಮುಖ ಸ್ಥಳವಾಗಿತ್ತು. ಆದ್ದರಿಂದ ಇಲ್ಲಿ ದೇವಗಿರಿಯ ಯಾದವರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದರು. ದೇವಾಲಯದ ವಾಸ್ತುಶಿಲ್ಪವನ್ನು ಹೇಮದ್ಬಂತಿ ವಾಸ್ತುಶಿಲ್ಪ ಶೈಲಿ ಎಂದು ಕರೆಯುತ್ತಾರೆ. ವೇಲ್ ಎಂದರೆ ಗಡಿ ಎಂದು ಅರ್ಥ. ಇದು ಯಾದವರ ಕಾಲದಲ್ಲಿ ಅವರ ದಕ್ಷಿಣದ ಗಡಿಯಾಗಿತ್ತು. ನಾವೀಗ ನೋಡುತ್ತಿರುವುದು ದೇವಾಲಯದ ಹೊರಭಾಗದಲ್ಲಿರುವ ನಂದಿಯನ್ನು. ಈ ದೇವಾಲಯದ ಒಳಭಾಗದಲ್ಲಿ ಕೂಡ ನಂದಿಯನ್ನು ನಾವು ಗಮನಿಸಬಹುದಾಗಿದೆ. ವೇಲಾಪುರದ ಅರ್ಧನಾರಿ ನಟೇಶ್ವರ ಮಂದಿರದಲ್ಲಿ 2 ನಂದಿ ವಿಗ್ರಹಗಳು ಇರುವುದು ಕೂಡ ವಿಶೇಷವಾದಂತಹ ಸಂಗತಿ ಎನ್ನಬಹುದು. ವೇಲಾಪುರದಲ್ಲಿ ಯಾದವರು ಆಳ್ವಿಕೆಯನ್ನು ನಡೆಸುವುದಕ್ಕೂ ಪೂರ್ವದಲ್ಲಿ ಇದರ ಹೆಸರು ಏಕಚಕ್ರನಗರ ಎಂಬುದಾಗಿತ್ತು. ಹಲವು ಋಷಿಮುನಿಗಳು ತಪಸ್ಸನ್ನಾಚರಿಸಿದ ಪವಿತ್ರವಾದ ಪುಣ್ಯಕ್ಷೇತ್ರ ಈ ವೇಲಾಪುರ. ವೇಲಾಪುರದ ನಟೇಶ್ವರ ಮಂದಿರದ ಪಕ್ಕದ ಭಾಗದಲ್ಲಿ ಸಣ್ಣ ಮಂದಿರಗಳನ್ನು ಕೂಡ ನಾವು ನೋಡಲು ಸಾಧ್ಯವಿದೆ. ಅಲ್ಲಿ ಗಣೇಶನನ್ನು ಪೂಜೆ ಮಾಡಲಾಗುತ್ತದೆ, ದುರ್ಗೆಯನ್ನು ಕೂಡ ಪೂಜಿಸಲಾಗುತ್ತದೆ. ಅದೇ ರೀತಿಯಾಗಿ ನಾಗದೇವತೆಯನ್ನು ಕೂಡ ಈ ಭಾಗದಲ್ಲಿ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಇದು ದೇವಾಲಯದ ಒಳಭಾಗದಲ್ಲಿರುವಂತಹ ನಂದಿ ವಿಗ್ರಹವಾಗಿದೆ. ನಂದಿಯ ಎದುರಿನ ಭಾಗದಲ್ಲಿ ನಟೇಶ್ವರನನ್ನು, ಶಿವನ ಲಿಂಗವನ್ನು ನಾವು ನೋಡಬಹುದಾಗಿದೆ. ಇದು ನಾವು ಗಮನಿಸುವ ಅರ್ಧನಾರೀಶ್ವರ ದೇವರು. ಧನ್ಯವಾದಗಳು.